ದಲಿತ ಸಂಘಟನೆಗಳು, ದಲಿತ ನಾಯಕರು ಇನ್ಮೇಲೆ ಸುಮ್ಮನೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕಾಲದಲ್ಲಿ ಏನು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು SCP, TSP 53,000 ಕೋಟಿಯನ್ನ ದಲಿತರ ಹಣವನ್ನ ನುಂಗಿದಾರೋ, ನಿಮಗೆ ಕಾಳಜಿ ಇದ್ರೆ ದಲಿತರ ಮೇಲೆ ಈಗ 53,000 ಕೋಟಿಯನ್ನ ವಾಪಸ್ ಕೊಡಿ. ಈಗ KPSCಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ಪರೀಕ್ಷೆ ಇಲ್ಲದೆ ತುಂಬತಕ್ಕಂಥದ್ದಕ್ಕೆ ಈಗ ಹಣ ಪಡೆದು ಅವರ ಸೆಲೆಕ್ಷನ್ ಮಾಡಲಾಗಿದೆ. ಇದನ್ನು ತಕ್ಷಣ ನಿಲ್ಲಿಸಬೇಕು, ಮತ್ತೆ ಅವರು ಪರೀಕ್ಷೆ ಇಲ್ಲದೆ ಮೆರಿಟಿನ ಮೇಲೆ ತುಂಬಬೇಕು. ಇದು ನನ್ನ ಡಿಮ್ಯಾಂಡ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಇದೆಲ್ಲವನ್ನು ಪರಿಹಾರ ಮಾಡಬೇಕು. ಇದೆಲ್ಲ ಇವತ್ತಾಗಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಈಗ ಬೇರೆಯವರ ಹೊಣೆ ಹೊರಲಿಕ್ಕೆ ಆಗೋದಿಲ್ಲ. ಮಾತೆತ್ತಿದ್ರೆ RSS ಉಸ್ತುವಾರಿ ಸಚಿವರು ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ಅವರು RSS ನ ಉಸ್ತುವಾರಿ ಸಚಿವರು ಇದ್ದಾರೆ ಈಗ ರಾಜ್ಯದಲ್ಲಿ. ದೇಶದಲ್ಲಿ ಎಲ್ಲೂ RSS ಉಸ್ತುವಾರಿ ಸಚಿವರಿಲ್ಲ, ರಾಜ್ಯದಲ್ಲೊಬ್ಬರು ಇದ್ದಾರೆ. ಪಾಪ ಬಹಳ ಉಸ್ತುವಾರಿ, ಅವರು ಬಹಳ ಆಸ್ಥೆಯನ್ನು ವಹಿಸಿ RSS ನ ಬಗ್ಗೆ ಬಹಳ ಪ್ರಚಾರನೂ ಮಾಡ್ತಾರೆ. ಬಹಳ ಸಂತೋಷ ಅದು. ಆದ್ರೆ ನಾನು ಕೇಳ್ತೇನೆ RSS ಬಗ್ಗೆ ಅಷ್ಟೊಂದು ಗಮನ ಕೊಡೋರು ಈ KPSCಯಲ್ಲಿ 58 ಜನರ ಬಗ್ಗೆ ಯಾಕೆ ನಿಮಗೆ ಆಸಕ್ತಿ ಇಲ್ವಾ? ದಲಿತರಿಗಾದ ಅನ್ಯಾಯದ ಬಗ್ಗೆ ನಿಮಗೆ ಆಸಕ್ತಿ ಇಲ್ವಾ? ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ ಅವರನ್ನು ಕೂಡ ನಾನು ಕೇಳ್ತೇನೆ, ಈ ದಲಿತರ ಸಮಸ್ಯೆ ನಿಮಗೆ ಸಂಬಂಧ ಇಲ್ವಾ? ಕಾಕ್ರೋಚ್ ಪಾರ್ಟಿ ರಿಜಿಸ್ಟರ್ ಆಗಿದೆಯಾ? RSS ರಿಜಿಸ್ಟರ್ ಆಗಿಲ್ಲ. ಅವ್ರಿಗೆ ಎಲ್ಲಿಂದ ಹಣ ಬರ್ತದೆ ಅಂತ. ಮಾನ್ಯ ಸಚಿವರೇ, ದೇಶದಲ್ಲಿ ಜಂತರ್ ಮಂತರ್ನಲ್ಲಿ ಬಿರಿಯಾನಿ ತಿಂತಾವ್ರಲ್ಲ, ಅವ್ರಿಗೆ ಎಲ್ಲಿಂದ ಹಣ ಬರುತ್ತೆ ಹೇಳ್ರಿ ಮೊದಲು. ಎಲ್ಲಿಂದ ಪಿಜ್ಜಾ ಬರುತ್ತೆ ಹೇಳಿ ಮೊದಲು. ಯಾವ ದೇಶದಿಂದ ಹಣ ಬರುತ್ತೆ ಹೇಳಿ ಮೊದಲು. ಗೃಹ ಸಚಿವರಲ್ವಾ ತಾವು? ಮಾತೆತ್ತಿದ್ರೆ ಕೆರ್ಕೊಂಡು ನಿಂತ್ಕೊಳ್ತಿರಲ್ಲ ಮೈ ಪರ್ಚ್ಕೊಂಡು. ಅದಕ್ಕೆ ಜನ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಆಗ್ತಾ ಇದ್ದಾರೆ. ಗೃಹ ಮಂತ್ರಿ ಯೋಗ್ಯರಿರಬೇಕಾಗಿತ್ತು. ಯೋಗ್ಯ ಗೃಹ ಸಚಿವರು ಆಗದಿದ್ದಕ್ಕೆ ಅವರು ಸಮಸ್ಯೆಗಳನ್ನ ಬದಿಗಿಟ್ಟು ಪ್ರಚಾರದ ಗೀಳಗಾಗಿ ಕೇವಲ ಅವರು ಬೆಳಗ್ಗೆಯಿಂದ ಸಂಜೆವರೆಗೆ RSS ಅನ್ನು ಗುಣಗಾನ ಮಾಡ್ಕೊಂಡೇ ಕುಳಿತಿದ್ದಾರೆ. ಯಾಕಂದ್ರೆ ಅನುಭವವಿಲ್ಲದ ಕಾರಣ ಹೋಮ್ ಡಿಪಾರ್ಟ್ಮೆಂಟ್ ಇವರು ಹ್ಯಾಂಡಲ್ ಮಾಡಕ್ಕೆ ಗೊತ್ತಾಗ್ತಾ ಇಲ್ಲ ಅವರಿಗೆ. ಹೋಗ್ಲಿ, ಒಂದ್ 15 ದಿವಸ ಎಲ್ಲಾದ್ರೂ ಟ್ರೈನಿಂಗ್ ಆದ್ರೂ ಹೋಗಿ ಬನ್ನಿ, ಆ ಕೆಲಸ ಮಾಡಿ. ಟ್ರೈನಿಂಗು ಇಲ್ಲದೆ ಏನು ಇಲ್ಲದೆ ಬಂದಲ್ಲಿ ಕುತ್ಕೋಬಿಟ್ಟು ಕೆಲಸ ಮಾಡಕ್ಕಾಗದೆ ಬೇರೆ ಬೇರೆ ವಿಷಯಗಳನ್ನ ತಗೊಳ್ತಿರಲ್ಲ. ಹೋಗ್ಲಿ, ದಲಿತರ ವಿಷಯಗಳು ತಗೊಳ್ಳಿ. ಏನೇನು ಅನಾಹುತಗಳಾಗ್ತಾ ಇದೆ. ಲಾ ಅಂಡ್ ಆರ್ಡರ್ ಸಿಚುವೇಶನ್ ಟೋಟಲಿ ಮುಗ್ದೋಗ್ಬಿಟ್ಟಿದೆಯಲ್ಲ ಕರ್ನಾಟಕದಲ್ಲಿ.